Good afternoon, dear students. In previous class, we were studying about specific heat capacity. Okay, previous class videos kalanna nodi. In that, I have explained about the specific heat capacity and the problems on specific heat capacity that are very, very important in your CET, NEET, and JEE classes. Today, we are going to study more about the principle of calorimetry. Okay, na? ಇವತ್ತು ನಾವು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ನಾವು ಓದೋಣ. ಕ್ಯಾಲೋರಿಮೆಟ್ರಿ ಅಂದ್ರೆ ನಮಗೆ ಗೊತ್ತಿದೆ. ಓಕೆ, ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ. Principle of calorimetry. Calorimetry is nothing but it is a branch of physics which deals with the study of heat measurement. Heat ಅನ್ನ ಹೇಗೆ ಮೆಜರ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಬ್ರಾಂಚ್ ಅನ್ನು ಡಿಸೈಡ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಕ್ಯಾಲೋರಿಮೆಟ್ರಿ. ಇದ್ರೊಳಗೆ ಮೇನ್ ಆಗಿ ನಾವೇನ್ ಮಾಡ್ತೀವಿ, ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ ಹೇಳಿ, ದಟ್ ಇಸ್ ವೆರಿ ವೆರಿ ಈಸಿ ಪ್ರಿನ್ಸಿಪಲ್. That is heat lost by, okay, heat lost by hot body. Heat lost by hot body is equal to heat gained by cold body. Okay, cold body. ಇದು ನಮಗೆ ಬೇಸಿಕ್ ಪ್ರಿನ್ಸಿಪಲ್. ಇದು ನಾವು ಡೇ ಟು ಡೇ ಲೈಫ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಒಂದ್ ಗ್ಲಾಸ್ ಒಳಗೆ ನಿಮ್ಗೆ ಹಾಟ್ ವಾಟರ್ ಇದೆ ಅಂತ ಅನ್ಕೊಂಡ್ರೆ, ಸೊ ಇಫ್ ಇಟ್ ಇಸ್ ಅ ಹಾಟ್ ವಾಟರ್ ಅಂತ ಇದಕ್ಕೆ ನಿಮ್ಗೆ ಕುಡಿಯೋದಕ್ಕೆ ಆಗುದಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ದೆನ್ ಯು ಆರ್ ಪುಟಿಂಗ್ ಸಮ್, ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಕೋಲ್ಡ್ ವಾಟರ್ ನ ನಾವು ಹಾಕ್ತೀವಿ. ಆ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಹಾಟ್ ಬಾಡಿ ಇಟ್ ವಿಲ್ ಲೀವ್ ದಿ ಹೀಟ್. ಆ ಹೀಟ್ ಅನ್ನ ಏನ್ ಮಾಡುತ್ತೆ, ಅದು ಬಿಡುತ್ತೆ. ಆ ಹೀಟ್ ಅನ್ನ ಏನ್ ಮಾಡುತ್ತೆ, ಇಟ್ ಇಸ್ ಗೇನ್ಡ್ ಬೈ ದಿ ಕೋಲ್ಡ್ ಬಾಡಿ. ಓಕೆನಾ? ತಣ್ಣೀರ್ ಹಾಕಿದ ತಕ್ಷಣ ಯಾಕೆ ಅದು ನಾರ್ಮಲಿ ಬರುತ್ತೆ ಅಂತ ಹೇಳಿದ್ರೆ, ಹೀಟ್ ಅನ್ನೋದು ಲಾಸ್ ಆಗುತ್ತೆ. ಆ ಲಾಸ್ ಆಗಿರೋ ಹೀಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ಗೇನ್ಡ್ ಬೈ ದಿ ಕೋಲ್ಡ್ ಬಾಡಿ. ಹಿಯರ್ ದಿ ಕೋಲ್ಡ್ ಬಾಡಿ ಇಸ್ ನಥಿಂಗ್ ಬಟ್ ದಿ ಕೋಲ್ಡ್ ವಾಟರ್ ಅಂಡ್ ದಿ ಹಾಟ್ ವಾಟರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಹಾಟ್ ಬಾಡಿ ಅಂತ ಆಯ್ತು. ಈ ತರ ಕೇಸಲ್ಲಿ ಹೀಟ್ ಅನ್ನೋದು ಲಾಸ್ ಕೂಡ ಆಗ್ತಾ ಇದೆ, ಮತ್ತೆ ಏನಾಯ್ತು, ಅದು ಗೇನ್ ಆಗ್ತಿರೋದ್ರಿಂದ ಹಿಯರ್ ದಿ ಎನರ್ಜಿ ಕನ್ಸರ್ವೇಷನ್ ಟೇಕ್ಸ್ ಪ್ಲೇಸ್. therefore there is no heat loss here. Okay, ಈ ಕೇಸಲ್ಲಿ there is no heat loss. ಸೊ ಹೀಟ್ ಲಾಸ್ ಅನ್ನೋ ಕಾನ್ಸೆಪ್ಟ್ ನನಗೆ ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ಒಂದು ಬಾಡಿ ಹೀಟ್ ಅನ್ನ ಲಾಸ್ ಮಾಡ್ತಿದೆ, ಆ ಲಾಸ್ ಮಾಡಿರೋ ಹೀಟ್ ಅನ್ನ ಏನ್ ಮಾಡ್ತಿದೆ, ಇನ್ನೊಂದು ಬಾಡಿ ಅದನ್ನ ತಗೊಳ್ತಾ ಇರೋದ್ರಿಂದ ಹಿಯರ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಕಾಲ್ಡ್ ಆಸ್ heat loss ಅನ್ನೋದು ನನಗೆ ಇಲ್ಲಿ ಕಾನ್ಸೆಪ್ಟ್ ಬರಲ್ಲ. there is no heat loss in this process ಅಂತ. ಓಕೆ, ಈ ಬೇಸಿಸ್ ಮೇಲೆ ಇಟ್ಕೊಂಡು ನಾ ಏನ್ ಮಾಡ್ಬೇಕು, ಫಾರ್ಮುಲಾನ ನಾನು ಬರ್ಕೊಂಡು ಐ ಆಮ್ ಗೋಯಿಂಗ್ ಟು ರೈಟ್ ಡೌನ್ ದಿ ಪ್ರಾಬ್ಲಮ್ಸ್. ಓಕೆ, ಈಗ ನಮಗೆ ಹೀಟ್ ಗೇನ್ಡ್ ಆರ್ ಲಾಸ್ ಗೆ ನಮಗೆ ಇಕ್ವೇಶನ್ ಗೊತ್ತಿದೆ, ಅದನ್ನ ನಾವೇನ್ ಕರಿತೀವಿ ಸ್ಪೆಸಿಫಿಕ್ ಕೆಪಾಸಿಟಿ ಮಾಡ್ಬೇಕಾದ್ರೆ, ದೇರ್ ಯು ಹಾವ್ ಡಿಸೈಡೆಡ್ ದಿ ಹೀಟ್ ಲಾಸ್ ಅಂತ ನಾನು ತಗೊಂಡ್ರೆ ಇಟ್ ಇಸ್ ನಥಿಂಗ್ ಬಟ್ ಕ್ಯೂ ಆಯ್ತು. ಸೊ ಕ್ಯೂ ಲಾಸ್ ಅಂತ ನಾನು ಹಿಂಗ್ ಬರ್ಕೊಂಡ್ರೆ ಇಟ್ ಇಸ್ ಕ್ಯೂ ಗೇನ್ ಅಂತ ನಾನು ಹೀಗೆ ಬರ್ಕೋಬಹುದು. ಹೀಟ್ ಲಾಸ್ಟ್ ಆರ್ ಗೇನ್ ಎರಡು ನಮಗೆ ಸೇಮ್ ಇರುತ್ತೆ, ಅದಕ್ಕೆ ಇಕ್ವೇಶನ್ ನಮಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ m into it is specific heat capacity C into difference in temperature, that is equal to delta T ಅಂತ ಆಯ್ತು. Here also it is m into C into delta T ಅಂತ ಆಯ್ತು. ಇನ್ನು ನಾನು ಸ್ಪೆಸಿಫಿಕ್ ಆಗಿ ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು m ಅನ್ನ ಏನ್ ಮಾಡ್ತೀನಿ, m ಹಾಟ್ ಬಾಡಿ h ಅಂತ ನಾನು ಬರೀತೀನಿ, ಅಂಡ್ C ಅನ್ನೋದು ಇಟ್ ವಿಲ್ ಬಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಏನಂತ ಹಾಟ್ ಬಾಡಿ ಆಗಿರುತ್ತೆ. And here also I can write it as m ಅನ್ನೋದು ನಾನು heat gained by the cold body, mc ಅಂತ ನಾನು ಬರ್ಕೊಂಡು ಏನ್ ಮಾಡಬಹುದು, ನಾನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ದಿಸ್ ಇಸ್ ದಿ ರಿಕ್ವೈರ್ಡ್ ಫಾರ್ಮುಲಾ. ಇದು ನನಗೆ ಫಾರ್ಮುಲಾ ಆಗಿದೆ. ಓಕೆನಾ? ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ದಟ್ ಇಸ್ ದಿ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಈಸಿ. ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋದಂಗೆ ಯು ವಿಲ್ ಲರ್ನ್ ದಿ ಕಾನ್ಸೆಪ್ಟ್. ಓಕೆನಾ? ಪ್ರಾಬ್ಲಮ್ ಅನ್ನ ಕಲಿತಾ ಹೋಗಿ ಆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ನೀವೇನ್ ಮಾಡಬಹುದು, ಯು ಕ್ಯಾನ್ ಸಾಲ್ವ್ ದಿ ಸಿಇಟಿ ನೀಟ್ ಪ್ರಾಬ್ಲಮ್ಸ್ ಗಳನ್ನು ನೀವೇನ್ ಮಾಡಬಹುದು, ಅದನ್ನ ಸಾಲ್ವ್ ಮಾಡಿ. ಓಕೆ, ದೆನ್ ವಿ ಆರ್ ಮೂವಿಂಗ್ ಫಾರ್ ದಿ ಫಸ್ಟ್ ಪ್ರಾಬ್ಲಮ್. ನೋಡಿ, ಪ್ರಾಬ್ಲಮ್ ಈಸಿ ಇರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್, 10 gram water at 80 degrees centigrade. 80 degrees centigrade is mixed with 50 gram. Okay, 50 gram copper. 50 gram copper at 10 degree centigrade. At 10 degree centigrade. Find the final temperature. Find the final temperature.
ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಹಾಟ್ ವಾಟರ್ ಇದೆ, ಇಲ್ಲಿ ಏನಾಗಿದೆ 10 ಗ್ರಾಮ್ ಆಫ್ ವಾಟರ್ at 80 ಡಿಗ್ರಿ ಸೆಂಟಿಗ್ರೇಡ್ ಹೇಳ್ತಿದ್ರೆ ಕ್ಲಿಯರ್ಲಿ ದಿಸ್ ಇಸ್ ಅ ಹಾಟ್ ಬಾಡಿ ಅಂತ. ಅದಕ್ಕೆ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಐ ವಿಲ್ ರೈಟ್ ಹಿಯರ್, ಈ ಕಡೆ ನಾನು ಬರ್ಕೊಳ್ತೀನಿ ಹಾಟ್ ಬಾಡಿ. ಸೊ ಹಾಟ್ ಬಾಡಿ ಅಂತ ಬರೀತೀನಿ. ಅಂಡ್ ಇಟ್ಸ್ ಮಿಕ್ಸ್ಡ್ ವಿತ್ 50 ಗ್ರಾಮ್ ಆಫ್ ಕಾಪರ್ at 10 ಡಿಗ್ರಿ ಸೆಂಟಿಗ್ರೇಡ್. ಸೊ 10 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಹೇಳಿದ್ರೆ ಕಾಪರ್ ಒಂದು ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ನಥಿಂಗ್ ಬಟ್ ದಿ ಕೋಲ್ಡ್ ಬಾಡಿ. ಕಾಪರ್ ವಿಲ್ ಬಿ ದಿ ಕೋಲ್ಡ್ ಬಾಡಿ. ಇಲ್ಲಿ ಬೇಕಾದ್ರೆ ನೀವೇನ್ ಬರ್ಕೋದು ವಾಟರ್ ಅಂತ ಬರ್ಕೋಬಹುದು. ದಿಸ್ ವಿಲ್ ಬಿ ಅ ವಾಟರ್ ಅಂತ ಆಯ್ತು. ಅಂಡ್ ಇದು ಕೋಲ್ಡ್ ಬಾಡಿ ಅಂತ ಹೇಳಿದ ತಕ್ಷಣ ಏನಾಗಿದೆ, ಇಟ್ ಇಸ್ ನಥಿಂಗ್ ಬಟ್ ಕಾಪರ್. ಸೊ ಕಾಪರ್ ವಿಲ್ ಬಿ ದಿ ಕೋಲ್ಡ್ ಬಾಡಿ ಅಂತ ಆಯ್ತು. ಮತ್ತೆ ಈ ಪ್ರಾಬ್ಲಮ್ ಒಳಗೆ ಸೊ ದೇ ವಿಲ್ ಬಿ ಗಿವನ್, ಸೊ ಗಿವನ್ specific heat capacity of water is equal to, it is constant 4.2 joule per degree centigrade, okay, and specific capacity C of Cu copper is equal to 0.4, okay, joule per gram per degree centigrade ಅಂತ ಇಷ್ಟು ಅವರು ನನಗೆ ಕೊಟ್ಟಿರ್ತಾರೆ. ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ I have to write the principle of calorimetry ಬರಬೇಕಾ. So therefore I will write from principle of calorimetry. Principle of calorimetry ಏನ್ ಹೇಳುತ್ತೆ ಅಂತ ಹೇಳಿದ್ರೆ that is heat lost by hot body. ಇಲ್ಲಿ hot body ಯಾವುದು, ವಾಟರ್ and hot body ಯಾವುದು, ಅದಕ್ಕೆ ಏನ್ ಬರಬೇಕು Q of water. So heat lost by water is equal to Q of copper. So ಅದಕ್ಕೆ ಏನಾದ್ರು ಕಾಪರ್ ಅನ್ನೋದು ಕೋಲ್ಡ್ ಬಾಡಿ. ಈ ಫಾರ್ಮುಲಾ ಅನ್ನು ಬರೆದ್ರೆ I will write as M ಆಯ್ತು. So C ಆಯ್ತು delta T is equal to here M into C into delta T. ಮತ್ತೆ ನಾನು H ಮತ್ತೆ G ಅಂತ ನಾನು ಬರೆಯೋದಿಲ್ಲ, it will be understood. ಈಗ ಏನ್ ಮಾಡ್ಬೇಕು, ನನಗೆ ಮಾಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನಾನು ಈ ಕಡೆ ಬರ್ತೀನಿ. ನೋಡಿ ಇಲ್ಲಿ ಮಾಸ್ ಆಫ್ ದಿ ಹಾಟ್ ಬಾಡಿ ಕೊಟ್ಟಿದ್ದಾರೆ, M is equal to ಎಷ್ಟು ಕೊಟ್ಟಿದ್ದಾರೆ 10 ಗ್ರಾಮ್ ಅಂತ ಕೊಟ್ಟರೆ I will write 10 ಗ್ರಾಮ್. And mass of cold body M is equal to they are given 50 ಗ್ರಾಮ್ ಅಂತ ಕೊಟ್ಟಿದ್ದಾರೆ, 50 ಗ್ರಾಮ್ ಅಂತ ಬರ್ಕೊಳ್ತೀನಿ. ಆಮೇಲೆ ಟೆಂಪರೇಚರ್ ಕೊಟ್ಟಿದ್ದಾರೆ, ಟೆಂಪರೇಚರ್ T is equal to, so it is hot water that is nothing but 80 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ. ಅದೇ ಕೋಲ್ಡ್ ಬಾಡಿದು ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿ ಇಟ್ ಇಸ್ ನಥಿಂಗ್ ಬಟ್ 10 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ಅವರು, ಸೊ ಸಿ ಕೊಟ್ಟಿದ್ದಾರೆ, CW of water is equal to, it is 4.2 into 10 it is 4.2 joule per gram per degree centigrade ಕೊಟ್ಟಿದ್ದಾರೆ. ಇಲ್ಲಿ ನನಗೆ C of copper that is equal to 0.4 joule per gram per degree centigrade ಅಂತ ಕೊಟ್ಟಿದ್ದಾರೆ. ನೋಡಿ ಹೀಗೆ ಏನಾಗ್ತದೆ, ಇವೆರಡನ್ನ ಮಿಕ್ಸ್ ಮಾಡ್ತಿದ್ದಾರೆ. ಫಸ್ಟ್ ಏನಾಗಿದೆ, ಇವೆರಡೂ ನನಗೆ ಸೆಪರೇಟ್ ಇದೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ಹಾಟ್ ವಾಟರ್ದು ಟೆಂಪರೇಚರ್ ಅಂದ್ರೆ ಡಿಕ್ರೀಸ್ ಆಗುತ್ತೆ, ಬಟ್ ಕೋಲ್ಡ್ ಬಾಡಿಗೆ ಏನಾಗುತ್ತೆ ಟೆಂಪರೇಚರ್ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಫೈನಲಿ ದೇ ವಿಲ್ ರೀಚ್ ಅ ಟೆಂಪರೇಚರ್. ಆ ಫೈನಲ್ ಟೆಂಪರೇಚರ್ ಏನ್ ಮಾಡ್ತೀನಿ ನಾನು ಥೀಟಾ ಅಂತ ತಗೊಳ್ತೀನಿ. ನೋಡಿ ಕರೆಕ್ಟ್ ಆಗಿ ಕಲೀರಿ. ಒಂದು ಪ್ರಾಬ್ಲಮ್ ಕರೆಕ್ಟ್ ಆಗಿ ನೀವು ಕಲ್ತ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಲರ್ನ್ ಆಲ್ ರಿಮೈನಿಂಗ್ ಪ್ರಾಬ್ಲಮ್ಸ್. ನೋಡಿ ಏನಾಯ್ತಾ, ಹಾಟ್ ಬಾಡಿ ಟೆಂಪರೇಚರ್ 80 ಡಿಗ್ರಿ ಅಂತ ಆಯ್ತು, ಕೋಲ್ಡ್ ಬಾಡಿಗೆ ಟೆಂಪರೇಚರ್ 10 ಡಿಗ್ರಿ ಅಂತ ಆಯ್ತು. ಎರಡು ಸೆಪರೇಟ್ ಆಗಿತ್ತು, ಎರಡನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನನಗೆ ಫೈನಲ್ ಒಂದು ಟೆಂಪರೇಚರ್ ರೀಚ್ ಆಗುತ್ತೆ. ಓಕೆ, ಆ ಟೆಂಪರೇಚರ್ ಏನ್ ಮಾಡ್ತೀನಿ, ಥೀಟಾ ಅನ್ನೋದು ಫೈನಲ್ ಟೆಂಪರೇಚರ್. ಬೇಕಾದ್ರೆ ನಿಮಗೆ ಫೈನಲ್ ಟೆಂಪರೇಚರ್ ಆಫ್ ದಿ ಮಿಕ್ಸ್ಚರ್ ಅಂತ ಐ ವಿಲ್ ರೈಟ್, ಫೈನಲ್ ಟೆಂಪರೇಚರ್ ಆಫ್ ದಿ ಮಿಕ್ಸ್ಚರ್. ಕ್ಲಿಯರ್ಲಿ ಈಗ ಏನ್ ಮಾಡ್ಬೋದು, ನನಗೆ ಕ್ಲಿಯರ್ಲಿ ಇದು 80 ಅನ್ನೋದು ಇಟ್ ವಿಲ್ ಬಿ ಗ್ರೇಟರ್ ಆಗಿರತ್ತಾ, ಅಂದ್ರೆ ಇಲ್ಲಿ ಬರಿಬೇಕಾದ್ರೆ ಸೊ ಐ ವಿಲ್ ರೈಟ್ M ವ್ಯಾಲ್ಯೂ ಗೊತ್ತಿದೆನಾ. ಸೊ ನಾವ್ ಯು ಸಾಲ್ವ್ ದಿಸ್ ಹಿಯರ್. M ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಟ್ ಇಸ್ 10 ಗ್ರಾಮ್. ಓಕೆ, 10 ಗ್ರಾಮ್ ಇಂಟು C ಅನ್ನೋದು ಇಟ್ ಇಸ್ 4.2 ಜೌಲ್ ಇದೆ, ಪರ್ ಅಂತ ಬರೆಯೋದಿನ ಗ್ರಾಮ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೀರಿ. ಅಂಡ್ ಇಟ್ ಡೆಲ್ಟಾ ಟಿ ಅನ್ನೋದು ನಾನು ಆಲ್ವೇಸ್ ಪಾಸಿಟಿವ್ ಅಂತ ಹೇಳಿದ್ದೀನಿ. ಓಕೆ, ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಆಲ್ವೇಸ್ ಪಾಸಿಟಿವ್ ಆಗಿರೋದ್ರಿಂದ ಹೈಯೆಸ್ಟ್ ಏನಿದೆ ಇಟ್ ಇಸ್ ಹಾಟ್ ಬಾಡಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 80 ಡಿಗ್ರಿ ಅಂತ ಆಯ್ತು. 80 ಡಿಗ್ರಿ ಮೈನಸ್ ನಾನು ಇಲ್ಲಿ ಥೀಟಾ ಅಂತ ಬರೀಬೇಕು, ಬಿಕಾಸ್ ದಿ ಟೆಂಪರೇಚರ್ ಇಸ್ ಡಿಕ್ರೀಸ್ ಫ್ರಮ್ ಹೈಯರ್ ಬಾಡಿ ಟು ಲೋವರ್ ಬಾಡಿ, ದಟ್ ಈಸ್ 80 ಡಿಗ್ರಿ ಮೈನಸ್ ಥೀಟಾ ಅಂತ ಆಯ್ತು, ಇಸ್ ಈಕ್ವಲ್ ಟು ಅಂತ ಆಯ್ತು. ನೋಡಿದ್ದು 80 ಮೈನಸ್ ಥೀಟಾ, ಇಲ್ಲಿ ಏನಾಗ್ಬೇಕು, ಇಟ್ ವಿಲ್ ಬಿ 50 ಗ್ರಾಮ್ ಅಂತ ಆಯ್ತು, ಇಂಟು ಸಿ ಅನ್ನೋದು ಎಷ್ಟಿದೆ, ಇಟ್ ಇಸ್ 0.4 ಅಂತಿದೆ, ಜೌಲ್ ಇದೆ, ಡಿವೈಡ್ ಬೈ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಯ್ತು. ಇಲ್ಲೇನಾಗ್ಬೇಕು, ಡೆಲ್ಟಾ ಟಿ ಅನ್ನೋದು ಪಾಸಿಟಿವ್ ಆಗ್ಬೇಕಾ. ಸೊ ಕ್ಲಿಯರ್ಲಿ ಇಲ್ಲಿ ಏನಾಗ್ತಿದೆ, ಈ ಕೋಲ್ಡ್ ಬಾಡಿ ಏನಾಗುತ್ತೆ, ಟೆಂಪರೇಚರ್ ರೈಸಸ್ ಆಗುತ್ತೆ. ಟೆಂಪರೇಚರ್ ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಫೈನಲ್ ಟೆಂಪರೇಚರ್ ಏನಾಗಬೇಕು, ಥೀಟಾ ಮೈನಸ್ ನಿಮ್ಗೆ 10 ಡಿಗ್ರಿ ಅಂತ ಆಗ್ಬೇಕು. ಓಕೆ, 10 ಮೈನಸ್ ಅಂತ ಆಗೋದಲ್ಲ. ಓಕೆ, 10 ಮೈನಸ್ ಥೀಟಾ ಅಲ್ಲ, ಇಟ್ ಇಸ್ ಥೀಟಾ ಮೈನಸ್ 10, ಬಿಕಾಸ್ ದಿ ಹಾಟ್ ಬಾಡಿ ಇಂದ ಏನಾಗ್ತಿದೆ, ಹಾಟ್ ಬಾಡಿ ಇಂದ ಟೆಂಪರೇಚರ್ ಡಿಕ್ರೀಸ್ ಆಯ್ತು.
ಅದೇ ಕೋಲ್ಡ್ ಬಾಡಿ ಟೆಂಪರೇಚರ್ ಏನಾಗುತ್ತೆ ಫೈನಲ್ ಟೆಂಪರೇಚರ್ ರೀಚ್ ಆದಾಗ ಇಟ್ ವಿಲ್ ಬಿ ಗ್ರೇಟರ್. therefore ಡೆಲ್ಟಾ ಟಿ ಅನ್ನೋದು ಪಾಸಿಟಿವ್ ಆಗಿರೋದ್ರಿಂದ ವಿ ಕ್ಯಾನ್ ಟೇಕ್ ಲೈಕ್ ದಿಸ್. ಏನ್ ಮಾಡ್ಬೋದು ನಾವು ಹೀಗೆ ನಾವು ಅದನ್ನ ತಗೋಬಹುದು. ಈಗ ನೀವೇನ್ ಮಾಡ್ಬೇಕು ಸಾಲ್ವ್ ಮಾಡ್ಕೋಬೇಕು. ಸೊ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಸಾಲ್ವ್ ಹಿಯರ್. ಸೊ ಪಾಸ್ ಮಾಡಿ. ಸೊ ಪಾಸ್ ಅಂಡ್ ಸಾಲ್ವ್ ಹಿಯರ್. ಸೊ 10 ಇದೆ. ಸೊ ಹಿಯರ್ ಯು ಕ್ಯಾನ್ ಸಾಲ್ವ್ ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಯ್ತು. ಈ ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಡಿಗ್ರಿ ಸೆಂಟಿಗ್ರೇಡ್ ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನ್ ಬರುತ್ತೆ ಅಂತ ಹೇಳಿ ನಿಮ್ಗೆ 10 into 4.2 ಬರುತ್ತೆ. 10 into 4.2 ಅಂತ ಹೇಳಿದ್ರೆ ಇಟ್ ವಿಲ್ ಬಿ 42 ಅಂತ ಆಯ್ತು. 42 80 minus theta is equal to ಇಲ್ಲೂ ಏನಾಯ್ತು ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಸೆಂಟಿಗ್ರೇಡ್ ಸೆಂಟಿಗ್ರೇಡ್ ನಿಮ್ಗೆ ಕ್ಯಾನ್ಸಲ್ ಆಯ್ತು. ಸೊ 50 into 0.4 ಅಂತ ಆಯ್ತು. ಸೊ ಈ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡಿ 50 into 0.4 ಅಂತ ಮಾಡಿದ್ರೆ ಇಟ್ ವಿಲ್ ಬಿ 20 ಅಂತ ಆಯ್ತು. ಇಟ್ ವಿಲ್ ಬಿ 20 into theta minus 10 ಅಂತ ಆಯ್ತು. ಓಕೆನಾ. ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಗೆ ಬರಬೇಕಾದ್ರೆ ಐ ವಿಲ್ ರೈಟ್ ಹಿಯರ್. ಸೊ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇಟ್ ಇಸ್ 42. ದಿಸ್ ಇಂಪ್ಲೈಸ್ 42 into 80 minus theta is equal to it will be 20 into theta minus 10 ಅಂತ ಆಯ್ತು. ಇಷ್ಟಿದೆನಾ. ಈಗ ಸಾಲ್ವ್ ಮಾಡ್ಬೇಕಾ ನಮ್ಗೆ ಏನ್ ಬೇಕು, ನಮಗೆ ಫೈನಲ್ ಟೆಂಪರೇಚರ್ ಅಂತ ಹೇಳಿದ್ರೆ theta ಬೇಕು. ಸೊ ದಿಸ್ ಇಂಪ್ಲೈಸ್ ನೀವು ಇದನ್ನ ಬೇಕಾದ್ರೆ ಒಳಗಡೆ ಮಲ್ಟಿಪ್ಲೈ ಮಾಡಿ 42 into 80. ಸೊ 42 into 80 ಮಾಡಿದ್ರೆ ಯು ಆರ್ ಗೆಟಿಂಗ್ ದಿ ಆನ್ಸರ್ ಆಸ್ 3360 ಬರುತ್ತೆ. ಮೈನಸ್ ಇಲ್ಲಿ 42 into theta ಮಾಡಿದ್ರೆ ಇಟ್ ವಿಲ್ ಬಿ 42 theta ಅಂತ ಬರುತ್ತೆ. ಇಸ್ ಈಕ್ವಲ್ ಟು ಹಿಯರ್ ಇಟ್ ವಿಲ್ ಬಿ 20 theta ಮೈನಸ್ ಇಟ್ ವಿಲ್ ಬಿ 200 ಅಂತ ಬರುತ್ತೆ. ಸರಿನಾ. ನನಗೇನ್ ಬೇಕು ಥೀಟಾ ಬೇಕಾ. ಥೀಟಾ ವ್ಯಾಲ್ಯೂನ ಒಂದ್ ಕಡೆ ಇಟ್ಕೊಳ್ಳಿ. ದಟ್ ಈಸ್ 3360. ಇದನ್ನ ಈ ಕಡೆ ಮೈನಸ್ ಇದೆ ಈ ಕಡೆ ತಗೊಂಡ್ರೆ ಇಟ್ ವಿಲ್ ಬಿ ಪ್ಲಸ್ 200 is equal to it is 20 theta. ಇದು ಮೈನಸ್ 42 ಇತ್ತು. ಇಟ್ ವಿಲ್ ಬಿ ಪ್ಲಸ್ 42 theta ಅಂತ. ಈಗ ಇದನ್ನ ಆಡ್ ಮಾಡಬೇಕು. 3360 ಪ್ಲಸ್ ಇಟ್ ಇಸ್ 200 ಮಾಡಿದ್ರೆ ಇಟ್ ವಿಲ್ ಬಿ 3560 is equal to 40 50 60 is equal to 62 theta ಅಂತ ಆಯ್ತು. ನನಗೇನ್ ಬೇಕು theta ಬೇಕು. theta is equal to 3560 divided by 62 ಅಂತ ಆಯ್ತು. divided by 62 ಅಂತ ಮಾಡಿದ್ರೆ you are getting the temperature as theta is equal to 57.41 degree Celsius ಅಂತ ನಿಮಗೆ ಬರುತ್ತೆ ನೋಡಿ. Okay, the final temperature of the body comes to be this one. theta is equal to 57. ಈಗ ನೋಡಿದ್ರೆ ಕ್ಲಿಯರ್ಲಿ ಹಾಟ್ ಬಾಡಿ ಟೆಂಪರೇಚರ್ ಎಷ್ಟಿತ್ತು. ನನಗೆ ಹಾಟ್ ಬಾಡಿ ಟೆಂಪರೇಚರ್ ಇಟ್ ಇಸ್ ನಥಿಂಗ್ ಬಟ್ ಸೊ ಹಾಟ್ ಬಾಡಿ ಟೆಂಪರೇಚರ್ T ಆಫ್ ಹಾಟ್ ಬಾಡಿ is equal to 80 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇತ್ತು. T ಆಫ್ ಕೋಲ್ಡ್ ಬಾಡಿ ಎಷ್ಟಿತ್ತು. ಇಟ್ ಇಸ್ ನಥಿಂಗ್ ಬಟ್ ಅದಕ್ಕೆ 10 ಡಿಗ್ರಿ ಸೆಂಟಿಗ್ರೇಡ್ ಅಂತ. ಕ್ಲಿಯರ್ ದಿ ಹಾಟ್ ಬಾಡಿ ಟೆಂಪರೇಚರ್ ರೈಸ್ ಆಯ್ತಾ. ಸಾರಿ ಕೋಲ್ಡ್ ಬಾಡಿ ಟೆಂಪರೇಚರ್ ರೈಸ್ ಆಯ್ತಾ. 10 ಇರೋದು ಏನಾಯ್ತು 57 ಗೆ ರೀಚ್ ಆಯ್ತು. ಹಾಟ್ ಬಾಡಿ ಏನ್ ಮಾಡ್ತು ಹೀಟ್ ಅನ್ನ ಲಾಸ್ ಮಾಡ್ಕೊಂಡು ಇಟ್ ವಿಲ್ ಬಿ 57.41 ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಯ್ತು. ಸೊ ಈ ತರ ನಾವೇನ್ ಮಾಡ್ಬೇಕು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ಅರ್ಥ ಆಗ್ತಿದೆನಾ. ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಒಂದು ಕ್ವಶನ್ ನ ಕೊಟ್ಟಾಗ ಯು ಹ್ಯಾವ್ ಟು ಪಾಸ್ ಮಾಡ್ಬೇಕು, ವಿಡಿಯೋನ ಪಾಸ್ ಮಾಡ್ಬೇಕು. ದೆನ್ ಯು ಹ್ಯಾವ್ ಟು ಸಾಲ್ವ್. ಏನೋ ಬರಿತಾ ಇದಾರೆ ಮಾಡ್ತಾ ಇದಾರೆ ಅದನ್ನೇ ನೋಡ್ಕೊಂಡು ಬರೀಲ್ಲ. ನೀವಾಗೆ ಸಾಲ್ವ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ವಿಲ್ ಸಿ ಒನ್ ಮೋರ್ ಪ್ರಾಬ್ಲಮ್. ಸೊ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನೋಡೋಣ. ನೋಡಿ ಇದು ನೀವು ಮಾಡ್ಬೋದು. 20 ಗ್ರಾಮ್ ಆಫ್ ಸಾಲಿಡ್. ಓಕೆ, 20 ಗ್ರಾಮ್ ಆಫ್ solid at 20 degrees centigrade. 20 degrees centigrade is mixed with 100 gram of cold water. Okay, 20 gram of solid at 20 degrees centigrade is mixed with 100 gram of cold water at 5 degrees centigrade. Okay, fine. ಏನೇನು ಕೇಳಿದಾರೆ fine. Sorry ಇಲ್ಲಿ if final temperature of mixture is 10 degrees centigrade. Find the specific heat capacity. Find specific heat capacity.
ಇಲ್ಲಿ ಏನ್ ಮಾಡಿದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಪ್ರಾಬ್ಲಮ್ ಹೇಗಿದೆ ಅಂತ. ಇಲ್ಲಿ ಏನ್ ಮಾಡಿದ್ದಾರೆ, 20 ಗ್ರಾಮ್ ಆಫ್ ಸಾಲಿಡ್ at 20 ಡಿಗ್ರಿ ಅಂದ್ರೆ 20 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಇಲ್ಲಿ ಕೋಲ್ಡ್ ವಾಟರ್ 5 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂದ್ರೆ ಹಾಟ್ ಬಾಡಿ ಅದಾಗಬೇಕು, ಹಾಟ್ ಬಾಡಿ. ಓಕೆ, ದಿ ಹಾಟ್ ಬಾಡಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸಾಲಿಡ್. ಸಾಲಿಡ್ ಏನಾಯ್ತು, ಹಾಟ್ ಬಾಡಿ ಅಂತ ಆಯ್ತು. ಕೋಲ್ಡ್ ಬಾಡಿ ಅಂದ್ರೆ ಏನಾಗಬೇಕು, ಇಟ್ ಇಸ್ ಕೋಲ್ಡ್ ಬಾಡಿ ಇಸ್ ನಥಿಂಗ್ ಬಟ್, ಸೊ ಕೋಲ್ಡ್ ಬಾಡಿ ಇಟ್ಸ್ ನಥಿಂಗ್ ಬಟ್ ವಾಟರ್ ಅಂತ ಆಯ್ತು. ಕೋಲ್ಡ್ ಬಾಡಿ ಇಸ್ ವಾಟರ್ ಅಂತ. ಇದಕ್ಕೆ ನನಗೆ ಏನ್ ಬೇಕು ಅಂತ ಹೇಳಿ, ನನಗೆ ಮಾಸ್ ಬೇಕು. ಸೊ ಲಾಸ್ಟ್ ಪ್ರಾಬ್ಲಮ್ ಮಾಡಿದಾಗ ಈ ಕಡೆ ಸೈಡ್ ಬರ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಸೊ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ನನಗೆ 20 ಗ್ರಾಮ್ ಅಂತ ಇದೆ. ಇಲ್ಲಿ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 100 ಗ್ರಾಮ್ ಅಂತ ಇದೆ. ಸರಿನಾ? ಆಮೇಲೆ ಏನ್ ಹೇಳಿದ್ರೆ ಟೆಂಪರೇಚರ್ ಇದೆ ನನಗೆ ಇಲ್ಲಿ. ಸೊ ಬಂದಿ ಟೆಂಪರೇಚರ್ T is equal to, ಈ ಕಡೆ ನನಗೆ 20 ಡಿಗ್ರಿ ಸೆಂಟಿಗ್ರೇಡ್ ಇದೆ. here temperature T is equal to, it is 10 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ. ಮತ್ತೇನ್ ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲಿ ನನಗೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ ಅನ್ನ ನಾನು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಆಫ್ ಸಾಲಿಡ್. ಓಕೆ, ಕ್ಯಾಲ್ಕುಲೇಟ್ ಅಂತ ಹೇಳಿದ್ರೆ ಸಿ ಆಫ್ ಸಾಲಿಡ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸಿ ಆಫ್ ವಾಟರ್, ಕೋಲ್ಡ್ ವಾಟರ್ ಅಂತ ನಿಮಗೆ ಗೊತ್ತಿರುತ್ತೆ, ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಟ್ ಇಸ್ 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್. ಇದು ನನಗೆ ಕೊಟ್ಟಿದ್ದಾರೆ. ಈಸಿಯಾಗಿ ಮಾಡ್ಬೋದು, ಎಲ್ಲಾ ವ್ಯಾಲ್ಯೂಸ್ ಗಳು ಇದೆ. ಇದಕ್ಕೆ ಏನ್ ಮಾಡ್ಬೇಕು ಅಗೇನ್, ಸೊ ಮತ್ತೆ ಅದನ್ನೇ ಬರಿಬೇಕಾಗುತ್ತೆ. ಹೀಟ್ ಲಾಸ್ ಬೈ ಹಾಟ್ ಬಾಡಿ ಇಸ್ ಈಕ್ವಲ್ ಟು ಹೀಟ್ ಗೇನ್ ಬೈ ಕೋಲ್ಡ್ ಬಾಡಿ. ಇಲ್ಲಿ ಏನಾಗಬೇಕು, ಇಟ್ ಇಸ್ ನಥಿಂಗ್ ಬಟ್ mc ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು, ಇಟ್ ಇಸ್ ನಥಿಂಗ್ ಬಟ್ ಹಿಯರ್ mc ಇಂಟು ಡೆಲ್ಟಾ ಟಿ ಅಂತ. ಹಾಟ್ ಬಾಡಿದು ಮಾಸ್ ಎಷ್ಟಿದೆ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ 20 ಗ್ರಾಮ್ ಇದೆ. ಇಂಟು, ಸೊ ಅದು ಸಿ ನಮಗೆ ಗೊತ್ತಿಲ್ಲ, ಸಿ ಆಯ್ತು. ಇಂಟು ಇಟ್ ಇಸ್ ಡೆಲ್ಟಾ ಟಿ ಅಂದ್ರೆ ಏನಾಗಬೇಕು ಈಗ, ಸೊ ಇಟ್ ಇಸ್ ಹಾಟ್ ಬಾಡಿ ಟೆಂಪರೇಚರ್, ಇಟ್ ವಿಲ್ ಬಿ 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಅಲ್ಲೇನ್ ಬಂದ 20 ಮೈನಸ್ ಟೀಟಾ ಅಂತ ಬರ್ದಿದ್ವಿ. ಇಲ್ಲಿ ಎರಡನ್ನು ಮಿಕ್ಸ್ ಮಾಡಿದಾಗ ಫೈನಲ್ ಟೆಂಪರೇಚರ್ ಟೀಟಾ ಎಷ್ಟು ಬರ್ತಿದೆ ಅಂತ ಅವನಿಗೆ ಕೊಟ್ಟಿದ್ದಾರೆ. ದಟ್ ಇಸ್ ನಥಿಂಗ್ ಬಟ್ 10 ಡಿಗ್ರಿ ಸೆಂಟಿಗ್ರೇಡ್ ಬರ್ತಾ ಇದೆ ಅಂತ ನಮಗೆ ಹೇಳಿದ್ದಾರೆ. ಹೌದಾ, 20 ಡಿಗ್ರಿ ಸೆಂಟಿಗ್ರೇಡ್ ಬರ್ತಾ ಇದೆ ಅಂತ ಹೇಳಿದ್ರೆ 20 ಅಂತ ಹೇಳಿದ್ರೆ ಇಲ್ಲಿ 20 ಮೈನಸ್ ಇಟ್ ವಿಲ್ ಬಿ 10 ಆಗ್ಬೇಕಾ. ಓಕೆ, ಟೀಟಾ ಮೈನಸ್ ಅಲ್ಲೇನ್ ಬರ್ತಿದ್ವಿ, ಟೆಂಪರೇಚರ್ ಆಫ್ ದಿ ಬಾಡಿ ಮೈನಸ್ ನಾವು ಟೀಟಾ ಅಂತ ಬರೀತಾರೆ. 20 ಮೈನಸ್ 20 ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇಟ್ ವಿಲ್ ಬಿ 100 ಗ್ರಾಮ್. ಸೊ ಇಟ್ ಇಸ್ 100 ಗ್ರಾಮ್ ಇಂಟು ಸಿ ಅಂತ ಹೇಳಿದ್ರೆ ವಾಟರ್ ಆಗಿರೋದ್ರಿಂದ 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಯ್ತು. ಇಂಟು ಡೆಲ್ಟಾ ಟಿ ಅನ್ನೋದು ಏನಾಗ್ಬೇಕು ಇಲ್ಲಿ, ಸೊ ಕ್ಲಿಯರ್ಲಿ ದಿ ಮಿಕ್ಸ್ಚರ್ ಮಾಡಿದಾಗ ಇದು ನನಗೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಟೀಟಾ ಮೈನಸ್ ಅಂತ ಬರ್ದಿರ್ತೀವಿ. ಅಂದ್ರೆ ಟೀಟಾ ಏನಾಗಬೇಕು, ಇಟ್ ಇಸ್ 10 ಮೈನಸ್ ಇಲ್ಲಿ ಎಷ್ಟಿದೆ ಇದು ಟೆಂಪರೇಚರ್, ಸಾರಿ ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ, ಇದು ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ 5 ಡಿಗ್ರಿ ಸೆಂಟಿಗ್ರೇಡ್ ಅಂತ. therefore ಏನಾಗಬೇಕು, ಇಟ್ ಮಸ್ಟ್ ಬಿ 5 ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಗ್ಬೇಕು. ಸೊ ಈಗ ಏನ್ ಮಾಡ್ಬೇಕು, ನಾವು ಸಾಲ್ವ್ ಮಾಡ್ಬೇಕು. ಸಿ ಗೆ ನಾನು ಸಾಲ್ವ್ ಮಾಡ್ಬೇಕು. ಇದನ್ನ ದಿಸ್ ಇಂಪ್ಲೈಸ್ ಸಿ ಇಸ್ ಈಕ್ವಲ್ ಟು, ಸೊ ನೋಡಿ ನಾನು ಸಿ ಇಸ್ ಈಕ್ವಲ್ ಟು ಬರೀತೀನಿ. ಈ ಕಡೆ 100 ಆಗಿ ಇದೆನಾ, ಸೊ ರೈಟ್ ಹಿಯರ್ 100 ಇದೆ. 100 ಇಂಟು ಇಟ್ ಈಸ್ 4.2 ಇದೆ ಇಂಟು 10 ಮೈನಸ್ 5 ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ 5 ಅಂತ ಬಂತು. ಡಿವೈಡೆಡ್ ಬೈ ಇಲ್ಲಿ ಏನ್ ಬಂತು ನೋಡಿ, ಇಟ್ ಇಸ್ 20 ಗ್ರಾಮ್ ಈ ಕಡೆ ತಗೊಂಡ್ಬರ್ಬೋದು. ಅದಕ್ಕೆ ಏನಾಯ್ತು, ಇಟ್ ಇಸ್ ನಥಿಂಗ್ ಬಟ್ 20 ಅಂತ ಆಯ್ತು. ಇಂಟು ಇಲ್ಲಿ 20 ಮೈನಸ್ 10 ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 10. ನಾವೀಗ ಕ್ಯಾನ್ಸಲ್ ಮಾಡಿ 1 0 ಹೋಯ್ತು, 1 0 ಹೋಯ್ತು, ಇಲ್ಲೊಂದು 0 ಹೋಯ್ತು, ಇಲ್ಲೊಂದು 0, ಇಲ್ಲಿ ನನಗೆ 2 ಉಳಿತು. ಸೊ ಇಲ್ಲಿ 4.2. ಸೊ ದಿಸ್ ಇಸ್ ನಥಿಂಗ್ ಬಟ್ 4.2. ಓಕೆ, 4.2 ಇಂಟು 5 ಡಿವೈಡೆಡ್ ಬೈ ಇಟ್ ವಿಲ್ ಬಿ 2 ಅಂತ. ಇದನ್ನು ಸಾಲ್ವ್ ಮಾಡಿದ್ರೆ ಸಿ ಇಸ್ ಈಕ್ವಲ್ ಟು, ಇಟ್ ಇಸ್ 10.5 ಜೌಲ್ಸ್ ಅಂತ ಬರುತ್ತೆ. ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಪಾಸ್ ಮಾಡಿ, ಕ್ಯಾಲ್ಕುಲೇಟರ್ ನ ತಗೊಳ್ಳಿ, ಸಾಲ್ವ್ ಮಾಡಿ ನೋಡಿ, then you will get this answer. C is equal to 10.5 joule per gram per degree centigrade ಅಂತ ನಿಮಗೆ. ಓಕೆ, ಅರ್ಥ ಆಗ್ಬೇಕನ? ಸೊ ಇಟ್ ವಿಲ್ ಬಿ ವೆರಿ ಈಸಿ ಪ್ರಾಬ್ಲಮ್ಸ್. ನಿಮ್ಗೆ ಹಾಟ್ ಬಾಡಿದು ಕೋಲ್ಡ್ ಬಾಡಿದು ಟೆಂಪರೇಚರ್ ಮಾಸ್ ಏನ್ ಕೊಟ್ಟಿದ್ದಾರೆ, ಯಾವ್ದು ಹಾಟ್ ಬಾಡಿ ಇದೆ, ಯಾವ್ದು ಕೋಲ್ಡ್ ಬಾಡಿ ಇದೆ ಕರೆಕ್ಟ್ ಆಗಿ ಗೊತ್ತಾಗೋದು ಕಲ್ತ್ ಬಿಟ್ರೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ನೀವು ಇದನ್ನ ಸಾಲ್ವ್ ಮಾಡಿ. ಓಕೆನಾ, ಎರಡು ಪ್ರಾಬ್ಲಮ್ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಡೇ ಟು ಡೇ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ ಇದು. ಓಕೆನಾ, ಸೊ ಇಲ್ಲಿ ನೋಡಿ, ಇನ್ ಎ ಕಾಪರ್ ವೆಸಲ್, ಇನ್ ಎ ಕಾಪರ್ ವೆಸಲ್, ವೆಸಲ್ ಗೊತ್ತಾಗುತ್ತಲ್ಲ ಪಾತ್ರೆ, ಕಾಪರ್ ವೆಸಲ್, ವಿಪೋರ್, ಓಕೆ ವಿಪೋರ್ ಸುರಿತಾ ಇದೀವಿ, ವಿಪೋರ್ 20 ಗ್ರಾಮ್ ಆಫ್ ವಾಟರ್, ವಿಪೋರ್ 20 ಗ್ರಾಮ್ ಆಫ್ ವಾಟರ್ at 80 ಡಿಗ್ರಿ ಸೆಂಟಿಗ್ರೇಡ್. ಓಕೆ, 80 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ನಾವು 20 ಗ್ರಾಮ್ ಆಫ್ ವಾಟರ್ ನ ಹಾಕ್ತಾ ಇದೀವಿ. ನಾವು ಈಗ ನಾವು
100 gram, 100 gram of cold water, 100 gram of cold water at 10 degrees centigrade, 10 degrees centigrade is added to vessel. ಚೆನ್ನಾಗಿ ಗೊತ್ತಾಗ್ತಿದೆನಾ? ನೋಡಿ 80 ಡಿಗ್ರಿಯಲ್ಲಿ ನಾವೇನ್ ಮಾಡಿದ್ದೀವಿ, ಹಾಟ್ ವಾಟರ್ ನ ಇಟ್ಟಿದ್ದೀವಿ. 100 ಗ್ರಾಮ್ ಆಫ್ 100 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ನ 10 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನ ಆಡ್ ಮಾಡ್ತಾ ಇದ್ದೀವಿ. ವೆಸಲ್ ಅಂತ ನಾವು ಅಲ್ಲಿ ಹೇಳ್ತಾ ಇದ್ವಿ. ಫೈನ್, ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ? ಫೈನ್ ದಿ ಫೈನಲ್ ಟೆಂಪರೇಚರ್ of mixture, final temperature of the mixture if vessel weighs, ಅಂದ್ರೆ vessel ನ weight ಎಷ್ಟಿದೆ? weighs 50 gram. ಓಕೆ, ಮತ್ತೇನ ಕೊಟ್ಟಿದ್ದಾರೆ? given specific capacity of copper is equal to 0.4 joule per gram per degree centigrade, and Cw of water ನಿಮಗೆ ಗೊತ್ತಿದೆ, it is nothing but 4.2 joule per gram per degree centigrade. ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ನಾನು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ಜನರಲ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಬೇಕು. ಮನೇಲಿ ನಾವೇನಾದ್ರೂ ಏನೋ ಒಂದು ಟೀ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು? ಟೀ ಪಾತ್ರೆನ ಯಾವ್ದು ಒಂದು ಕಾಪರ್ ವೆಸಲ್ ಅಂತಾನೆ ಇಟ್ತೀವಿ. ಒಂದು ಕಾಪರ್ ವೆಸಲ್ ನ ಇಡ್ತೀವಿ. ಸ್ಟೋವ್ ಅನ್ನು ಆನ್ ಮಾಡಿ ಆಮೇಲೆ ನೀರನ್ನ ನಾವು ಸುರಿತೀವಿ. ಈಗ ನಾನು ಟೆಂಪರೇಚರ್ ಆಫ್ ದ ವಾಟರ್ ನ ನೋಡ್ಬೇಕು ಅಂತ ಹೇಳಿದ್ರೆ ಟೆಂಪರೇಚರ್ ಆಫ್ ದಿ ವಾಟರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಟೆಂಪರೇಚರ್ ಆಫ್ ದಿ ವೆಸಲ್. ಯಾವ ಪಾತ್ರೆಯಲ್ಲಿ ನೀವು ಬಿಸಿ ನೀರನ್ನ ಹಾಕಿರ್ತೀರಾ ಆ ಪಾತ್ರೆದು ಟೆಂಪರೇಚರ್ ಮತ್ತೆ ಅದ್ರ ಒಳಗಿರೋ ವಾಟರ್ ಟೆಂಪರೇಚರ್ ಏನಾಗುತ್ತೆ, ಎರಡು ನನಗೆ ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ ಹಾಟ್ ಬಾಡಿ ಅಂದ್ರೆ ಏನಾಗ್ಬೇಕು? ಹಾಟ್ ಬಾಡಿ ಅಂದ್ರೆ ಇಲ್ಲಿ ಎರಡು ಹಾಟ್ ಬಾಡಿ ಆಯ್ತು. ಯಾವ್ದು? ಕಾಪರ್ ಅನ್ನೋದು ಹಾಟ್ ಬಾಡಿ ಆಯ್ತು, ಮತ್ತೆ ಅದ್ರೊಳಗಿರೋ ವಾಟರ್ ಅನ್ನೋದು ನಮ್ಗೆ ಏನಾಯ್ತು? ಹಾಟ್ ಬಾಡಿ ಆಯ್ತು. ಇದು ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆನಾ? ಒಂದು ಕಾಪರ್ ವೆಸಲ್ ಇದೆ. ಕಾಪರ್ ವೆಸಲ್ ಅನ್ನ ನಾವು ಹೀಟ್ ಮಾಡ್ತಾ ಇದೀವಿ, ಮತ್ತೆ ಅದ್ರೊಳಗೆ ವಾಟರ್ ನ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಟೆಂಪರೇಚರ್ ಆಫ್ ದಿ ಹಾಟ್ ಬಾಡಿ ಅಂತ ನಾನು ತಗೊಂಡ್ರೆ ಇಟ್ ಇಸ್ ದಿ ಟೆಂಪರೇಚರ್ ಆಫ್ ದಿ ಕಾಪರ್ ವೆಸಲ್ ಪ್ಲಸ್ ಟೆಂಪರೇಚರ್ ಆಫ್ ಯಾವ್ದಾದ್ರೆ ಹಾಟ್ ವಾಟರ್. ಅಂದ್ರೆ ಇಲ್ಲಿ ಹಾಟ್ ಬಾಡಿ ಇಸ್ ನಥಿಂಗ್ ಬಟ್ ಎರಡು ಹಾಟ್ ಬಾಡಿ ನನಗೆ ಆಗ್ತಾ ಇದೆ, ದಟ್ ಇಸ್ ನಥಿಂಗ್ ಬಟ್ ವಾಟರ್ ನನಗೆ ಹಾಟ್ ಬಾಡಿ ಆಗ್ತಿದೆ, ಮತ್ತೆ ವೆಸಲ್ ಅನ್ನೋದು ನನಗೆ ಏನಾಗುತ್ತೆ? ಇಟ್ ಇಸ್ ಆಲ್ಸೋ ಹಾಟ್ ಬಾಡಿ ಆಗಿ ನನಗೆ ಆಕ್ಟ್ ಆಗ್ತಾ ಇದೆ. ಸರಿನಾ? ಗೊತ್ತಾಗ್ತಿದ್ದಾನೆ? ಇದಿಷ್ಟು ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಇಸ್ ವೆರಿ ವೆರಿ ಈಸಿ. ಅದಕ್ಕೆ ನಾವ್ ಇಲ್ಲಿ ಏನ್ ಬರ್ಕೊಡೋಣ? ಪ್ರತಿ ಪ್ರಾಬ್ಲಮ್ ಬರೆಯೋದ್ರ ಎಲ್ಲೂ ಬರೆಯೋಣ ನಾವು ಹಾಟ್ ಬಾಡಿ. ಓಕೆ, ಹಾಟ್ ಬಾಡಿ. ಈ ಕಡೆ ನಾವೇನ್ ಬರೆಯೋಣ? ಕೋಲ್ಡ್ ಬಾಡಿ ಅಂತ ಬರೆಯೋಣ. ಇಲ್ಲಿ ನನಗೆ ಹಾಟ್ ಬಾಡಿ ಅಂದ್ರೆ ಏನಾಗ್ಬೇಕು? ಇಟ್ ಮಸ್ಟ್ ಬಿ ವಾಟರ್ ಆಗ್ಬೇಕಾ? ಓಕೆ, ವಾಟರ್ ಆಗ್ಬೇಕು ಪ್ಲಸ್ ಕಾಪರ್ Cu ವೆಸಲ್. ಓಕೆ, ಅರ್ಥ ಮಾಡ್ಕೊಳ್ಳಿ ಮತ್ತೆ ಬರಿಬೇಡಿ. ವಾಟರ್ ಪ್ಲಸ್ ಕಾಪರ್ ವೆಸಲ್ ಅಂತ ಆಯ್ತು. ಇಲ್ಲಿ ಏನಾಗ್ಬೇಕು? ಇಟ್ ಇಸ್ ನಥಿಂಗ್ ಬಟ್ ಕೋಲ್ಡ್ ವಾಟರ್. ಇಟ್ ಇಸ್ ನಥಿಂಗ್ ಬಟ್ ಕೋಲ್ಡ್ ವಾಟರ್. ಈಗ ಏನ್ ಮಾಡ್ಬೇಕು? ಮಾಸ್ ಆಫ್ ವಾಟರ್ ಅವರು ಕೊಟ್ಟಿದ್ದಾರೆ. ಮಾಸ್ ಆಫ್ ವಾಟರ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 20 ಗ್ರಾಮ್ ಹಾಟ್ ವಾಟರ್. ಮಾಸ್ ಆಫ್ ಕಾಪರ್ ಅವರು ಕೊಟ್ಟಿದ್ದಾರೆ, ಇಟ್ ಇಸ್ ನಥಿಂಗ್ ಬಟ್ 50 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಮಾಸ್ ಆಫ್ ಕೋಲ್ಡ್ ವಾಟರ್ ನಮ್ಗೆ ಎಷ್ಟು ಕೊಟ್ಟಿದೆ? m is equal to it will be 100 ಗ್ರಾಮ್ ಅಂತ ನಮಗೆ ಕೊಟ್ಟಿದ್ದಾರೆ. ಸರಿನಾ? ಹೀಗೆ ಅದನ್ನ ಬರ್ಕೋಬೇಕು. ಓಕೆ, ಇಲ್ಲೊಂದಿಗೆ ಪಾರ್ಟಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ? ಸ್ಪೆಸಿಫಿಕ್ ಕೆಪಾಸಿಟಿ ಇದು ನಮಗೆ ಗೊತ್ತಿದೆ, ಇಟ್ ಇಸ್ ನಥಿಂಗ್ ಬಟ್ ಇದಕ್ಕೆ 4.2 ಇದೆ. ಕಾಪರ್ ಗೆ ಎಷ್ಟಿದೆ? ಇಟ್ ಇಸ್ ನಥಿಂಗ್ ಬಟ್ 0.4 ಇದೆ. ಓಕೆನಾ? ಇಲ್ಲಿ ಕೋಲ್ಡ್ ವಾಟರ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ಸೇಮ್ ಇರುತ್ತೆ, ಇಟ್ ಇಸ್ ನಥಿಂಗ್ ಬಟ್ 4.2 ನೇ ಇರುತ್ತೆ. ಮತ್ತೇನ್ ಕೊಟ್ಟಿದ್ದಾರೆ? ಟೆಂಪರೇಚರ್ ಕೊಟ್ಟಿದ್ದಾರೆ. ಹಿಯರ್ ದ ಟೆಂಪರೇಚರ್ T is equal to it is 80 degrees centigrade. ಇಲ್ಲೂ ಎಷ್ಟಿರಬೇಕು? It is also 80 degrees centigrade because the hot water is present in the vessel. ಈಗ ಆಮೇಲೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ find the final temperature ಹೇಳ್ತಾರೆ. ಇಲ್ಲೆಷ್ಟು ಟೆಂಪರೇಚರ್ ಇದೆ? It is nothing but 10 degree centigrade ಅಲ್ಲಿ ಇದೆ. So it is also 10 degree centigrade. ಅವ್ರು ಏನ್ ಕೇಳ್ತಿದ್ದಾರೆ? ಫೈಂಡ್ ದಿ ಫೈನಲ್ ಟೆಂಪರೇಚರ್ ಆಫ್ ದಿ ಮಿಕ್ಸ್ಚರ್. ಎರಡನ್ನ ಏನ್ ಮಾಡ್ಬೇಕು? ನಾವು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದಾಗ ಏನಾಯ್ತು? ನನಗೆ ಥೀಟಾ ಬಂತು. ಈ ಥೀಟಾ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನೋದನ್ನ ನಾನು ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಇಲ್ಲಿ 10 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂದ್ರೆ ಏನಾಗಬೇಕು? ಟೆಂಪರೇಚರ್ ಮಸ್ಟ್ ಬಿ ಮೋರ್ ದೆನ್ ಆಗ್ಬೇಕಾ? ಅಂದ್ರೆ ಈ ಸೈಡ್ ಏನಾಗಬೇಕು? ಟೆಂಪರೇಚರ್ ಇನ್ಕ್ರೀಸಸ್ ಅಂದ್ರೆ ಮೋರ್ ದೆನ್ 10 ಡಿಗ್ರಿ ಇರಬೇಕು. ಅದೇ ಈ ಕಡೆ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕಡೆ ಏನಾಗಬೇಕು? ಲೆಸ್ ದೆನ್ 80 ಡಿಗ್ರಿ ಅಂದ್ರೆ ಡಿಕ್ರೀಸಸ್. ಒಂದ್ ಹಾಟ್ ವಾಟರ್ ನೀವ್ ಏನ್ ಮಾಡ್ಬೇಕು? ಕೂಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಣ್ಣೀರ್ ಹಾಕ್ಬೇಕು, ಬಿಸಿನೀರ್ ಹಾಕ್ಬೇಕು.
ಅಲ್ವಾ? ತಣ್ಣೀರ್ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಕೋಲ್ಡ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಹಾಟ್ ಬಾಡಿಯಿಂದ ಹೀಟ್ ಲಾಸ್ ಆಗುತ್ತೆ, ಕೋಲ್ಡ್ ಬಾಡಿಯಲ್ಲಿ ಹೀಟ್ ಗೇನ್ ಆಗುತ್ತೆ. ಅದಕ್ಕೆ therefore so we can write this now. So q of ಈ ಕಡೆ ಬರಿಲ್ಲ ನಾನು, it is nothing but q of hot body is equal to q of cold body. ಹಾಟ್ ಬಾಡಿ ಅಂತ ಹೇಳಿದ್ರೆ ಎರಡಿದೆ, ಅದಕ್ಕೆ ಏನ್ ಬರಬೇಕು, q of copper plus q of it is nothing but hot water is equal to here q of the cold water. ಇದು ನಮಗೆ q of cold water. ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ ಇದೆ ಬರೀ ನಾನು mc into delta t plus it is mc into delta t. Here also it is mc into delta t. ಅದು ಕ್ಯಾನ್ಸಲ್ ಮಾಡ್ಕೋಬೇಡಿ, mc ಅನ್ನೋದು ವ್ಯಾಲ್ಯೂಸ್ ಗಳು ಬೇರೆ ಬೇರೆ ಇದೆ. ಈಗ ಏನ್ ಮಾಡಬೇಕು, ಇಟ್ ಇಸ್ ಅಂದ್ರೆ ಇಲ್ಲಿ 50 ಇದೆ, 50 into so c ಅನ್ನೋದು ಎಷ್ಟಿದೆ ಅಂತ ಹೇಳಿದ್ರೆ, so it is 0.4, c is equal to 0.4 ಇದೆ into ಟೆಂಪರೇಚರ್ ಆಗ್ಬೇಕು, it is 80 minus theta ಅಂತ ಆಗ್ಬೇಕು. ಓಕೆ 1 ಪ್ಲಸ್ ಇಲ್ಲಿ ಇನ್ನೊಂದು m ಎಷ್ಟಿದೆ ಅಂತ, ಇಟ್ ಇಸ್ 20 ಆಯ್ತು, 20 into 4.2 into it is also it is 80 minus theta ಅಂತ ಆಗ್ಬೇಕು. ಓಕೆ is equal to ಇಲ್ಲಿ ಬರೀತೀನಿ is equal to m cold body ಎಷ್ಟಿದೆ, it is nothing but 100 into it is 4.2 into ಇಲ್ಲಿ ಏನಾಗಬೇಕು, theta minus it is theta minus 10 degree ಅಂತ ಆಗ್ಬೇಕು. ಹೀಗೆ ಈಗ ಏನ್ ಮಾಡ್ಬೇಕು, ನೀವು ಸಾಲ್ವ್ ಮಾಡ್ತಾ ಬರ್ಬೇಕು. ಸೊ ನಿಮ್ಗೆ ಯಾವ ಮೆಥಡ್ ಬರುತ್ತೆ, ಕ್ಯಾಲ್ಕುಲೇಟರ್ ತಗೊಂಡು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಅದನ್ನ ಸ್ಟ್ರೈಕ್ ಔಟ್ ಮಾಡ್ತಾ ನೀವು ಬರ್ಬೇಕು, ಸರಿನಾ? ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಸ್ಟ್ರೈಕ್ ಔಟ್ ಮಾಡಿ ಎಲ್ಲ ಮಾಡಿದಾಗ ನಿಮ್ಗೆ ಈ ಸ್ಟೆಪ್ ಗೆ ರೀಚ್ ಆಗುತ್ತೆ ನೋಡಿ. ಫೈನಲ್ ಆಗಿ ಇಟ್ ಇಸ್ 20 ಅವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 20 into it is 80 minus 20 into it is 80 minus theta plus here 84. okay 84 into 80 minus theta. ಪಾಸ್ ಮಾಡಿ ಕ್ಯಾಲ್ಕುಲೇಟ್ ತಗೊಳ್ಳಿ, ಸಾಲ್ವ್ ಮಾಡಿ, ಸುಮ್ಮನೆ ಕಾಪಿ ಮಾಡಬೇಡಿ. here it will be 420. okay 420 into theta minus 10 ಅಂತ ಆಯ್ತು. ನೆಕ್ಸ್ಟ್ ಇದು ಒಳಗಡೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಇಟ್ ವಿಲ್ ಬಿ 160 minus 20 into theta plus 6720 minus 84 theta is equal to 420 theta minus it is 4200. okay ಈಗ theta ಇರೋದನ್ನ ಒಂದ್ ಕಡೆ ತಗೊಳ್ಳಿ, ನಂಬರ್ಸ್ ಅನ್ನ ಒಂದ್ ಕಡೆ ತಗೊಂಡ್ರೆ it will be 160 plus 6720 plus it is 4200 is equal to 420 theta plus it is 20 theta plus it is 84 theta ಅಂತ. ಎರಡನ್ನ ಆಡ್ ಮಾಡಿದ್ರೆ here ನಿಮಗೆ ಈ ಕಡೆ ಸಿಗುತ್ತೆ, this implies 11080 is equal to 524 theta ಅಂತ ಸಿಗುತ್ತೆ. ನಿಮ್ಗೆ ಏನ್ ಬೇಕು, theta ಬೇಕು. theta is equal to 11080 divided by 524 is equal to it is 20.51 degree centigrade. so nodi, so clearly this 20.51 degree centigrade is greater than 10 degree centigrade ಅಂತ ಹೇಳಿದ್ರೆ heat ಏನ್ ಮಾಡ್ತಾ ಗೇನ್ ಮಾಡ್ತಾ ಇದೆ, ಮತ್ತೆ ಹಾಟ್ ಬಾಡಿ ಏನಾಗುತ್ತೆ heat ಅನ್ನ ಲಾಸ್ ಮಾಡ್ತಾ ಇದೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, that will be very very easy. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಮಾಡೋಣ, ಫೋರ್ತ್ ಪ್ರಾಬ್ಲಮ್. So problem number 4, the temperature of 600 gram of cold water rises by 15 degree centigrade when 300 ನೋಡಿ ಡಿಫರೆಂಟ್ ಇದೆ, ಇದು 300 ಗ್ರಾಮ್ ಆಫ್ ಹಾಟ್ ವಾಟರ್, 300 ಗ್ರಾಮ್ ಆಫ್ ಹಾಟ್ ವಾಟರ್ at 50 degree centigrade is added. okay 300 gram of hot water at 50 degree centigrade is added. Find the initial temperature. Find the initial temperature of cold water. Not different by the problem of cold water.
ಇಲ್ಲೇನ್ ಹೇಳ್ತದೆ, ಟೆಂಪರೇಚರ್ ಆಫ್ 600 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ರೈಸಸ್ ಬೈ 15 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ಇಲ್ಲಿ ಕೋಲ್ಡ್ ಬಾಡಿ ಯಾವ್ದಾಯ್ತು, ಕೋಲ್ಡ್ ವಾಟರ್ ಅನ್ನೋದು ಕೋಲ್ಡ್ ಬಾಡಿ ಅಂತ ಇದೆ. ಅದೇ ಟೆಂಪರೇಚರ್ ಏನಾಗ್ತದೆ, ಇಟ್ ಇಸ್ ಇನ್ಕ್ರೀಸಸ್ ಅಂತಿದೆ. ಈಗ ಟೆಂಪರೇಚರ್ ನಾನು ಎಕ್ಸ್ ಅಂತ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಅದು ಟೆಂಪರೇಚರ್ ಆಗ್ಬೇಕು, ಇಟ್ ಮಸ್ಟ್ ಬಿ ಇನ್ಕ್ರೀಸ್ ಆಗ್ಬೇಕು. 15 ಡಿಗ್ರಿ ಸೆಂಟಿಗ್ರೇಡ್ ರೈಸಸ್ ಬೈ 15 ಡಿಗ್ರಿ ಸೆಂಟಿಗ್ರೇಡ್ when 300 ಗ್ರಾಮ್ ಆಫ್ ಹಾಟ್ ವಾಟರ್ at 50 ಡಿಗ್ರಿ ಸೆಂಟಿಗ್ರೇಡ್ is added. ಕೋಲ್ಡ್ ವಾಟರ್ ಏನ್ ಮಾಡ್ತೀವಿ, ಹಾಟ್ ವಾಟರ್ ನ ಪೋರ್ ಮಾಡ್ತಾ ಇದೀವಿ, ಅದರಿಂದ ಏನಾಗ್ತಿದೆ, ಕೋಲ್ಡ್ ವಾಟರ್ ಟೆಂಪರೇಚರ್ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಆ ಕೋಲ್ಡ್ ವಾಟರ್ ಟೆಂಪರೇಚರ್ ಎಷ್ಟಿತ್ತು ಮೊದಲು ಅನ್ನೋದು ನಮಗೆ ಇಲ್ಲಿ ಬೇಕು. ಅದಕ್ಕೆ ಸೇಮ್ ಪ್ರತಿಸತಿ ಮಾಡೋ ತರ ಏನ್ ಮಾಡ್ಬೇಕು, ಈ ಕಡೆ we have to write hot body. So this is the hot body. ಈ ಕಡೆ ಏನ್ ಮಾಡ್ಬೇಕು, ಕೋಲ್ಡ್ ಬಾಡಿ. ಯಾವ್ದು ಹಾಟ್ ಬಾಡಿ, ಯಾವ್ದು ಕೋಲ್ಡ್ ಬಾಡಿ ಅಂತ ಏನ್ ಮಾಡ್ಕೋಬೇಕು, ಬರ್ಕೋಬೇಕು. ಹಾಟ್ ಬಾಡಿ ಅಂತ ಹೇಳಿದ್ರೆ ಇಟ್ ಇಸ್ ಹಾಟ್ ವಾಟರ್ ಅಂತ ಆಯ್ತು. ಸೊ ಹಾಟ್ ವಾಟರ್ ಅದ್ರ ಮಾಸ್ ಎಷ್ಟಿದೆ, m is equal to 300 ಗ್ರಾಮ್ ಅನ್ನ ಸುರಿತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಟೆಂಪರೇಚರ್ ಎಷ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇಟ್ ಇಸ್ ನಥಿಂಗ್ ಬಟ್ 50 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಸಿ ಅನ್ನೋದು ಇಟ್ ಇಸ್ ಸೇಮ್. ಸೊ ಸಿ ಇಸ್ ಈಕ್ವಲ್ ಟು ನಥಿಂಗ್ ಬಟ್ 4.2 ನೇ ಆಗುತ್ತಾ, 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಂತ. ಓಕೆನಾ? ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೋಲ್ಡ್ ಬಾಡಿ ಮಾಸ್ ಎಷ್ಟಿದೆ, m is equal to it is 600 ಗ್ರಾಮ್. ಓಕೆ, ಆಮೇಲೆ ಇದ್ರ ಟೆಂಪರೇಚರ್ ಬೇಡ, ಫಸ್ಟ್ ಸಿ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ಈ ಟೆಂಪರೇಚರ್ ನಾನು ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಅಂತ, ಲೆಟ್ ಎಕ್ಸ್ ಬಿ ದಿ ಟೆಂಪರೇಚರ್ ಅಂತ ಬರ್ಕೊಳ್ತೀನಿ. ಅಂಡ್ ಇಲ್ಲಿ ಸಿ ಎಷ್ಟಾಗಿದೆ, ಸಿ ಇಸ್ ನಥಿಂಗ್ ಬಟ್ ಎರಡು ವಾಟರ್ ಆಗಿರೋದ್ರಿಂದ ಇಟ್ ಇಸ್ ಆಲ್ಸೋ 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಯ್ತು. ಹಾಟ್ ವಾಟರ್ ಏನ್ ಮಾಡ್ತಿದ್ದಾರೆ, ಕೋಲ್ಡ್ ವಾಟರ್ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಫೈನಲ್ ಟೆಂಪರೇಚರ್ ಆಯ್ತು ಟೀಟಾ ಅಂತ ಆಯ್ತು. ಅದನ್ನ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದಿ ಟೆಂಪರೇಚರ್ ಆಫ್ 600 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ರೈಸಸ್ ಬೈ 50 ಡಿಗ್ರಿ ಅಂತ ಹೇಳಿದ್ರೆ ಏನಾಗ್ಬೇಕು, ಈ ಟೆಂಪರೇಚರ್ ಇದೇನಾಗ್ಬೇಕು, ಇಟ್ ಈಸ್ ಎಕ್ಸ್ ಪ್ಲಸ್ 15 ಡಿಗ್ರಿ ಆಗ್ಬೇಕು. ಓಕೆ, ಫೈನಲ್ ಟೆಂಪರೇಚರ್ ಎಷ್ಟಿದೆ, ಇಟ್ ವಾಸ್ ಬಟ್ ಎಕ್ಸ್ ಪ್ಲಸ್ 15 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ಅವರು ಟೆಂಪರೇಚರ್ ರೈಸಸ್ ಅಂತ ಹೇಳಿದ್ರು, ಟೆಂಪರೇಚರ್ ರೈಸಸ್. ಓಕೆ, ದಟ್ ಇಸ್ ಥೀಟಾ ಇಸ್ ಈಕ್ವಲ್ ಟು x ಪ್ಲಸ್ 15 ಡಿಗ್ರಿ ಅಂತ. ಸೊ ನೋಡಿ ಎಲ್ಲ ವ್ಯಾಲ್ಯೂಸ್ ಸಿಕ್ತು ನನಗೆ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ದಿ ಹಾಟ್ ಹೀಟ್ ಲಾಸ್ ಬೈ ಹಾಟ್ ಬಾಡಿ ಇಸ್ ಈಕ್ವಲ್ ಟು ಹೀಟ್ ಗೇನ್ ಬೈ ಕೋಲ್ಡ್ ಬಾಡಿ. ಸೊ ಅದಕ್ಕೆ ಏನ್ ಬರ್ಬೇಕು, ಫಾರ್ಮುಲಾ ಬರೀರಿ, m ಇಂಟು ಸಿ ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು m ಇಂಟು ಸಿ ಇಂಟು ಡೆಲ್ಟಾ ಟಿ ಅಂತ ಆಯ್ತು. m ಆಫ್ ಹಾಟ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ, 300 ಕೊಟ್ಟಿದ್ದಾರೆ, 300 ಗ್ರಾಮ್ ಇಂಟು ಇಟ್ ಈಸ್ 4.2 joule per gram per degree centigrade into the temperature it is nothing but 50 minus theta. Okay, 50 minus theta is equal to, here it is 600 into it is also 4.2 joule per gram per degree centigrade into it is theta ಇಲ್ಲೇನಾಗಬೇಕು ಅಂತ ಹೇಳಿದ್ರೆ it is theta ಅಂತಿದೆ. So this will be, so theta, okay, it is theta minus ಎಷ್ಟು ಬರೀಬೇಕು, theta minus x ಅಂತ, theta minus x ಅಂತ. ಈಗ ಏನ್ ಮಾಡ್ಬೇಕು, ನೀವು theta ವ್ಯಾಲ್ಯೂಸ್ ಅನ್ನ ಸಾಲ್ವ್ ಮಾಡಿ. ಮತ್ತೆ 4.2 ಇದನ್ನ ಕ್ಯಾನ್ಸಲ್ ಮಾಡಬಹುದಾ, ಇದು ಕ್ಯಾನ್ಸಲ್ ಇತ್ತು, 300 1s 300 2s ಅಂತ ಆಯ್ತು. ಆ ಕಡೆ ಈ ಕಡೆ ಏನು ಉಳಿತು, ಈ ಕಡೆ ಈಗ ನನಗೆ ಏನು ಉಳಿತು, 50 ಉಳಿತು. theta ಅಂದ್ರೆ ಏನು, theta is nothing but ಮೈನಸ್ ಬರೋದು x plus 15 ಅಂತ. ಓಕೆ, is equal to, ಇಲ್ಲಿ ನೋಡಿ ನನಗೆ 2 ಉಳಿತು, 2 into theta ಅಂತ ಹೇಳಿದ್ರೆ it is x plus 15 minus x ಅಂತ. ಈ x ಎರಡು ನನಗೆ ಕ್ಯಾನ್ಸಲ್ ಆಯ್ತು. ಈಗ ನಾನು ಏನ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ 50 ಆಯ್ತು, it is 50 minus x ಪ್ಲಸ್ ಇಂಟು ಮೈನಸ್ ಆಯ್ತು, ಇಲ್ಲಿ ನನಗೆ minus 15 ಅಂತ ಬಂತು, is equal to 2 into 15, it is 2 into 15 ಅಂತ ಆಯ್ತು. 2 into 15 ಮಾಡಿದ್ರೆ ನನಗೆ ಏನ್ ಬರುತ್ತೆ, ಇಲ್ಲಿ 50 minus 15 ಅಂತ ಹೇಳಿದ್ರೆ 35 ಆಯ್ತಾ, 35 minus x is equal to it is 30 ಅಂತ ಆಯ್ತು. ನನಗೆ x ಬೇಕು, x is equal to 35 minus 30 ಅಂತ ಆಯ್ತು, that is x is equal to it is 5 degree centigrade. Therefore initial temperature of cold body is T is equal to 5 degree centigrade. ನೋಡಿ ಎಷ್ಟು ಈಸಿ ಇದೆ ಪ್ರಾಬ್ಲಮ್. ಅರ್ಥ ಮಾಡ್ಕೋಬೇಕು ಏನಿದೆ, ಹೇಗೆ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಸ್ಪೆಸಿಫಿಕ್ ಕೆಪಾಸಿಟಿ ಅಂಡ್ ದಿ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ. ಇದ್ರಲ್ಲಿ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ಒಂದು ಜಾಸ್ತಿ ಡೆಫಿನೇಷನ್. ಆ ಡೆಫಿನೇಷನ್ ಏನಂತಂದ್ರೆ ಇಟ್ ಈಸ್ ಹೀಟ್ ಕೆಪಾಸಿಟಿ. ಓಕೆ,
So this is last definition, heat capacity. Heat capacity ನೋಡಿ specific capacity ನಾವು ಓದಿದ್ರಾ, ಇದು heat capacity or it is also called as ಇದನ್ನು ನಾವು thermal capacity ಅಂತಾನೂ ಕರಿತೀವಿ. thermal capacity it is denoted by capital C. ಓಕೆನಾ, ನಾವು ಅಲ್ಲಿ ಸ್ಪೆಸಿಫಿಕ್ ಕೆಪಾಸಿಟಿ ನಾವು ಸ್ಮಾಲ್ ಸಿ ಅಂತ ಬರೀತೀವಿ, ಇದನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿ ಅಂತ ನಾವು ಬರೀತೀವಿ. ಇದಕ್ಕೆ ಇಕ್ವೇಶನ್ ಬರ್ದ್ರೆ ನಾನು ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು ಇಟ್ ಈಸ್ ಎಂ ಇಂಟು ಸ್ಮಾಲ್ ಸಿ ಅಂತ. ಓಕೆ, ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು ಎಂ ಇಂಟು ಸ್ಮಾಲ್ ಸಿ. ಅವ್ರು ಏನಿದ್ದು ಕ್ಯಾಪಿಟಲ್ ಸಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿ ಇಸ್ ನಥಿಂಗ್ ಬಟ್ ಇಟ್ ಈಸ್ heat capacity. Okay, it is capital C is heat capacity. ಈ small m ಅನ್ನೋದು it is mass of a body. It is mass of the body. So it is mass of the body. And the small c ಅನ್ನೋದೇನು, it is nothing but specific heat capacity. It is specific heat capacity. The small c ಅನ್ನೋದು it is specific heat capacity. but ಏನಿದು ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ, it is very easy definition ಆಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. it is amount of heat required to rise the temperature of whole body by 1 degree centigrade. ನೋಡಿ, amount of heat required to rise the temperature of whole body by 1 degree. ಅದೇ specific heat capacity ತಗೊಂಡ್ರೆ it is the amount of heat required to raise the temperature of 1 gram of substance by 1 degree ಅಂತಿದೆ. ಇಲ್ಲ 1 gram ಅಂತ ತಗೊಳೋದಿಲ್ಲ, 10 gram ಇದ್ರೆ whole mass ನ ತಗೊಂಡು ನಾವ್ ಏನ್ ಮಾಡ್ಬೇಕು, ಅದನ್ನ ಬರ್ಕೋಬೇಕು. ಓಕೆನಾ, ಈಗ ಎಕ್ಸಾಂಪಲ್ ಹೀಗಿದೆ ನೋಡಿ, ಈಗ ಒಂದು 2 ಗ್ರಾಮ್ ಆಫ್ ವಾಟರ್ ಅಂತ ಇದೆ. 2 ಗ್ರಾಮ್ ಆಫ್ ವಾಟರ್ ನ ಏನ್ ಮಾಡ್ಬೇಕು, ಹೀಟ್ ಕೆಪಾಸಿಟಿ ಎಷ್ಟಿದೆ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದು ನನಗೆ ಏನ್ ಗೊತ್ತಿದೆ, ನನಗೆ 1 ಗ್ರಾಮ್ ನೋಡಿ, 1 ಗ್ರಾಮ್ ಆಫ್ ವಾಟರ್ಗೆ ಐ ನೋ ದ ಸ್ಪೆಸಿಫಿಕ್ ಕೆಪಾಸಿಟಿ ಇಸ್ 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ನನಗೆ ಗೊತ್ತು. ನನಗೇನ್ ಬೇಕು, 2 ಗ್ರಾಮ್ ಬೇಕು. 2 ಗ್ರಾಮ್ ಆಫ್ ವಾಟರ್ ಅಂತ ಹೇಳಿದ್ರೆ ಏನಾಗ್ಬೇಕು, ಎಸ್ ವೆರಿ ಗುಡ್, ನಾನು ಕೇಳಿದ್ರೆ ನೀವು ಹೇಳ್ತಿದ್ರೆ ಇಟ್ ಇಸ್ 2 ಇಂಟು 4.2 ಆಗ್ಬೇಕು. ಅಂದ್ರೆ ಏನಾಯ್ತು, 2 ಇಂಟು 4.2 ಅಂತ ಹೇಳಿದ್ರೆ ಇಟ್ ಈಸ್ 8.4 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್. ಅಂದ್ರೆ ಎಂ ಅನ್ನೋದು ಇಟ್ ಇಸ್ ಮಾಸ್ ಅಂತ ಆಯ್ತಾ, ಇದೇನಾಯ್ತು 4.2 ಅಂದ್ರೆ ಸಿ ಅಂತ ಆಯ್ತಾ. ಅಂದ್ರೆ ಏನಾಯ್ತು, ಡೆಫಿನೇಷನ್ ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು ಎಂ ಇಂಟು ಸಿ ಅಂತ ಆಯ್ತು. ಅಂದ್ರೆ ಏನು, ಒಂದು 10 ಗ್ರಾಮ್ ಆಫ್ ಕಾಪರ್ ಇದೆ ಅಂತ ಹೇಳಿದ್ರೆ ಅದು ಹೀಟ್ ಕೆಪಾಸಿಟಿ ಫೈಂಡ್ ಔಟ್ ಮಾಡಿದ್ರೆ ಏನ್ ಮಾಡ್ಬೇಕು, 10 ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ನೀವು ಮಾಡ್ಬೇಕು. ಅಂದ್ರೆ ಇಲ್ಲಿ ಮೇನ್ ಆಗಿ ನಾವಿಲ್ಲಿ ನೋಟ್ ಡೌನ್ ಮಾಡ್ಕೊಬೇಕಿರೋದು, ಸೊ ದಿಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಂಪೇರ್ ಮಾಡಿದ್ರೆ heat capacity, remember this point, heat capacity depends on mass of the body. ನೋಡಿ, heat capacity it depends on mass of the body, but specific heat capacity does not depend on mass of the body. ಓಕೆನಾ, ಅದಕ್ಕೆ ಏನ್ ಮಾಡಬೇಕು, so it is q is equal to m into c into delta t ಅಂತ ಇರುತ್ತೆ. ಸೊ ಟೆಂಪರೇಚರ್ ಇದನ್ನ ಮಾಡ್ಕೊಂಡ್ರೆ ನಾವು, ಸೊ ನಾವು ಹೀಟ್ ಲಾಸ್ ಅಥವಾ ಹೀಟ್ ಕೆಪಾಸಿಟಿ ಅಂತ ನಾವು ಬರ್ಕೊಂಡ್ರೆ heat is equal to, it is q is equal to, ನನಗೆ ಏನ್ ಗೊತ್ತಿದೆ, m into c into so delta t ಅಂತ ನಮಗೆ ಗೊತ್ತಿದೆ. ಲಾಸ್ಟ್ heat gain or heat loss ಅಂತ ನಮಗೆ ಗೊತ್ತಿದೆ. m into c ಅಂದ್ರೆ ಏನು, so it is q is equal to m into c ಅಂತ ಹೇಳಿದ್ರೆ it is capital C ಅಂತ ಆಯ್ತು, it is delta t. ಅಂದ್ರೆ heat lost or gain in terms of ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ you can use this formula, q is equal to c into delta t, where capital C ಅಂತ ಹೇಳಿದ್ರೆ heat capacity, q ಅಂತ ಹೇಳಿದ್ರೆ heat lost or heat gain ಅಂತ. ಓಕೆನಾ, ಏನಾದ್ರು ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ದಿಸ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಇನ್ ಸಾಲ್ವಿಂಗ್ CET ನೀಟ್ ಕಾನ್ಸೆಪ್ಟ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು.